ನಾನು ಇವತ್ತು ಚಿನ್ನದ ತೂಪಿನಲ್ಲಿ ಇದ್ದೀನಿ. ಇಲ್ಲಿ ಸುಮಂಗ್ಲಿ ಪೂಜೆ ಆಗ್ತಿದೆ ರೇಣುಕಾ ದೇವಿ. ಸೊ ಯಾವ ರೀತಿ ನೀಟಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಇಲ್ಲಿ ಸುಮಂಗ್ಲಿ ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತೇಳಿ ಆಗಿಲ್ವೋ ವಿಡಿಯೋ ನೋಡಿ ಒಂದು ಆಶೀರ್ವಾದ ರೇಣುಕಾ ಎಲ್ಲಮ್ಮ ಮತ್ತೆ ಪೂಜಾ ಕಾರ್ಯಕ್ರಮ ಆಗುವವರೆಗೂ ಯಾವುದೇ ರೀತಿಯಾದಂತಹ ದುರುದ್ದೇಶ ಗರುಡ ಮನೆ ಶ್ರೀ ಆದಿಶಕ್ತಿ ರೇಣುಕಾ ಯಲ್ಲಮ್ಮ ಟೆಂಪಲ್ಲು 16th ಇಯರು ಭರತ ಪೂರ್ಣಿಮೆ ಉತ್ಸವ ಆಗ್ತಿರೋವಂಥದ್ದು 30 January 2026ಇಂದ 3rd February 2026ವರೆಗೂ ಇಲ್ಲಿ ಪೂಜೆಗಳಾಗುವಂಥದ್ದು. ಸೊ ಇವತ್ತಿನ ದಿನ ಬಂದ್ಬಿಟ್ಟು February 1 ಸುಮಂಗ್ಲಿ ಪೂಜೆ ಆಗ್ತಿದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾವ ರೀತಿ ಇರುತ್ತೆ ಅಂತೇಳಿ. ಪ್ರತಿಯೊಬ್ಬರಿಗೂ ಆ ಸುಮಂಗ್ಲಿ ಪೂಜೆ ಮಾಡ್ತಿರೋರಿಗೆ ಆಯುಷು, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಕಾಪಾಡ್ಲಿ ಅಂತೇಳಿ ಆ ಎಲ್ಲಮ್ಮ ದೇವಿ ಹತ್ರ ಕೇಳ್ಕೊಳ್ಳೋಣ. ಮಕ್ಳುಗಳು ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ಬೋದು. ಆಮೇಲೆ ಸುಮಂಗ್ಲಿ ಪೂಜೆ ಆಗಿದ್ಮೇಲೆ ಪಲ್ಲಕ್ಕಿ ಉತ್ಸವ ಊರೆಲ್ಲ ದೀಪ ಎತ್ಕೊಂಡು ಹೋಗುವಂಥದ್ದು ಇರುತ್ತೆ. ವಿಡಿಯೋನ ಫುಲ್ ಆಗಿ ನೋಡಿ. ಮೇಲ್ಮತ್ತೂರು ಆದಿಪರ ಶಕ್ತಿ ದೇವಸ್ಥಾನನೂ ಇಲ್ಲೇ ಇರೋವಂಥದ್ದು. ಸೊ ಇದು ಚಿನ್ನದ ಧೂಪ್ನಳ್ಳಿಯಲ್ಲಿ ಇರೋವಂಥದ್ದು. ಓಂ ಶಕ್ತಿ ದೇವಸ್ಥಾನ ಮತ್ತು ರೇಣುಕಾ ಯಲ್ಲಮ್ಮ ತಾಯಿನೂ ಇಲ್ಲೇ ಇರೋವಂಥದ್ದು. ಸೊ ಇದು ಬಂದ್ಬಿಟ್ಟು ಪ್ರತಿ ವರ್ಷ ಈ ರೀತಿ ಒಂದು ಉತ್ಸವ ಮಾಡ್ತಾ ಇರೋವಂಥದ್ದು. ಇದು 16ನೇ ವರ್ಷ ಉತ್ಸವ ಮಾಡಿರೋ ಅಂಥದ್ದು. ಸೊ ಇದು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಒಂದು ಅಲಂಕಾರ ಎಲ್ಲ ಮಾಡಿರೋ ಅಂಥದ್ದು. ಆಮೇಲೆ ರೇಣುಕಾ ಯಲ್ಲಮ್ಮ ದೇವಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಸ್ಟೇಜ್ ಮೇಲೆ ಇಟ್ಟಿರೋ ಅಂಥದ್ದು. ಸೊ ಇದು ಬಂದ್ಬಿಟ್ಟು ಇವಾಗ ಇಲ್ಲಿ ಪೂಜೆ ಎಲ್ಲ ಆಗುತ್ತೆ. ಆಮೇಲೆ ಮಕ್ಳುಗಳು ಡ್ಯಾನ್ಸ್ ಆಗುತ್ತೆ. ಆಮೇಲೆ ಈ ಒಂದು ದೇವಿನ ಊರೆಲ್ಲ ಮೆರವಣಿಗೆ ಸಹನು ಮಾಡ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋ ಅಂಥದ್ದು ನೋಡಿ ನಮ್ಮ ರೇಣುಕಾ ಯಲ್ಲಮ್ಮ ದೇವಿನ. ಸೊ ಪ್ರತಿಯೊಬ್ಬರಿಗೂ ಆ ದೇವಿಯ ಆಶೀರ್ವಾದ ಇರಲಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬರುತ್ತೆ, ಬೆಲ್ ಬಟನ್ನ ಪ್ರೆಸ್ ಮಾಡಿ. 5 ದಿನಗಳಾದ ಪೂಜೆ ಮಾಡುವಂಥದ್ದು ತುಂಬ ಪದ್ಧತಿಯಿಂದ, ಶ್ರದ್ಧೆಯಿಂದ, ಕೈಗೆ ಕಂಕಣ ಎಲ್ಲ ಕಟ್ಕೊಂಡು ಒಂದು ಆಚರಣೆ ಮಾಡುವಂಥದ್ದು. ಲಾಸ್ಟ್ ದಿನ ಬಂದ್ಬಿಟ್ಟು ಅಗ್ನಿ ಎಲ್ಲ ಹಾಕಿರ್ತಾರೆ, ಅದ್ರ ಮೇಲೆ ದೀಪ ಎತ್ಕೊಂಡು ಹೋಗುವಂಥದ್ದೆಲ್ಲ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಆ ರೇಣುಕಾ ಯಲ್ಲಮ್ಮ ಆಶೀರ್ವಾದ ಇರಲಿ. ವಿಡಿಯೋ ನೋಡಿ ನೀವು ಆಶೀರ್ವಾದ ತಗೊಳ್ಳಿ. ಬರೋದಕ್ಕೆ ಆಗದೆ ಇರೋರು ಇಲ್ಲ, ನಿಮಗೆ ಫ್ರೀ ಸಿಕ್ಕಿದಾಗ ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡಿ. ತುಂಬಾನೇ ಒಂದು ವೈಬ್ರೇಷನ್ ಇರೋವಂಥದ್ದು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿರೋ ಅಂಥದ್ದು. ಲೈಟ್ ಇಲ್ದಿರ ಬೇರೆ ನಾವು ಆ ದೀಪದಿಂದನೇ ಆ ದೇವಿನ ದರ್ಶನ ಮಾಡ್ಕೊಳ್ಳೋ ಅಂತ ಒಂದು ಭಾಗ್ಯ ಸಿಕ್ತು. ತುಂಬ ಖುಷಿ ಆಯಿತು. ಒಂದು ಪಾಸಿಟಿವ್ ವೈಬ್ಸ್ ಇರ್ತು. ತುಂಬಾನೇ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ಕೊತಾ ಇದ್ರು ದೇವಿ.
ಕಾಲಕ್ಕೆ ಬೇಕಾದಂತಹ ಸೌಖ್ಯ ಸೌಭಾಗ್ಯಗಳನ್ನು ಕೊಟ್ಟು ಎಲ್ಲಾ ರೀತಿಯಾದಂತಹ ಶ್ರೇಯಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಬಿಟ್ಟು ಮನಸಾ ವಾಚ ಕರ್ಮಣ ತ್ರಿಕರಣ ಶುದ್ಧಿಯಾಗಿ ನಾವು ನಿಮ್ಮ ಆಶೀರ್ವಾದ ಮಾಡ್ತಾ ಇದ್ದೇವೆ. ಸತ್ಯ ಸಂತು ಯಜಮಾನಸ್ಯ ಕಾಮಾಃ. ಹರ 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 ನಮಃ ಪಾರ್ವತೀ ಪತಯೇ. ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿ. ಜೈ ಶ್ರೀ ಸ್ವಸ್ಥ. ಈಗ ನೃತ್ಯ ಕಾರ್ಯಕ್ರಮ. ನೀವು ಯಥಾಸ್ಥಾನದಲ್ಲಿ ಹಾಗೆ ಕೂತ್ಕೊಂಡು ನೃತ್ಯವನ್ನು ವೀಕ್ಷಣೆ ಮಾಡಿ. ನೃತ್ಯ ವೀಕ್ಷಣೆ ಆದ ನಂತರ ಹರಕೆಕಾಯನ್ನು ಕಟ್ಟಿ ಆದ ನಂತರ ಗಾನ ಪ್ರದಕ್ಷಿಣೆ ಇರುತ್ತೆ. ಪವಿತ್ರವಾಗಿರುವಂತಹ ಮನಸ್ಥಿತಿಯಿಂದ ಇದ್ದೇವೆ. ಈ ಭಾಗ್ಯವನ್ನು ನನಗೆ ಕಲ್ಪಿಸಿಕೊಂಡಿದೆಯಾ? ನನ್ನ ಎಲ್ಲ ರೀತಿಯಾದಂತಹ ಇಚ್ಛಾಶಕ್ತಿ Okay, battery perfect. Battery. జాడికి పోతవు ఎల్లమ్మ ఈగల తల్లివే ఎల్లమ్మ ఎల్లమ్మ మంగళారున్నాడు ఎల్లమ్మ మంగళారున్నాడు ఎల్లమ్మ తిరొక పూజలు ఎల్లమ్మ నాకు పూజ బట్టి నలుగు పెట్టిన పెద్ద కోతల బట్టి జగపు పెట్టిన కోడనాళ్ళ కోరికల ముగ్గులు ఎల్లవే 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 ఈగల తల్లివే ఎల్లమ్మ నీలనా దీపాలు ఎల్లమ్మ జాడికి పోతవు ఎల్లమ్మ ఈగల తల్లివే ఎల్లమ్మ వారవారన్నాడు ఎల్లమ్మ మంగులారన్నాడు ఎల్లమ్మ మంగులారన్నాడు ఎల్లమ్మ తీరక పూజల ఎల్లమ్మ. నాగవేణి రాగమ్మ. Sa da pa pa ma ma ri ri sa ni sa ri ga ma pa 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 ma ri sa da pa pa ma ma ri ri sa ni sa ri ga ma pa sa ri ga ma pa pa ma ri sa da pa pa ma ma ri ri sa ni sa ri ga ma pa sa ri ga ma pa da pa ma pa da pa ni sa ri ri ga ma ri sa da pa ma ri sa ri ga ma ri ga ma ri sa da pa ma ri ma pa da pa ri ga ma ri sa da pa ma ri sa ri ga ma pa Himam Shri Raj
पाहि मां श्रीराजराजेश्वरी कृपाकरि शङ्करि पाहि मां श्री ನಾನು ಚಿನ್ನದ ದೂಪ್ನಳ್ಳಿಯಲ್ಲಿ ಇದ್ದೀನಿ, ರೇಣುಕಾ ಅಂಬಾ ದೇವಸ್ಥಾನದಲ್ಲಿ. ಇವತ್ತು ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಸುಮಂಗ್ಲಿ ಪೂಜೆ ಆಗ್ತಿದೆ. ಸೊ ಈ ಮಕ್ಕಳುಗಳು ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿ ನೃತ್ಯ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ ಇಲ್ಲಿ. ಮತ್ತೆ ಈ ಪುಟ್ಟ ಮಕ್ಕಳುಗಳು ಎಷ್ಟು ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ದಾರೆ ರೇಣುಕಾ ಎಲ್ಲಮ್ಮ ದೇವಿಯಲ್ಲಿ. ಮತ್ತೆ ಇವರು ಭರತನಾಟ್ಯಂ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡಿದ್ದಾರೆ. ಇವ್ರನ್ನ ಮಾತಾಡ್ಸೋಣ ಇವಾಗ, ಯಾವ ರೀತಿ ಡ್ಯಾನ್ಸ್ ಮಾಡಿದ್ದಾರೆ, ಅವ್ರ ಹೆಸರು ಏನು, ಹೇಗೆ ಅಂತೇಳಿ. ನಿನ್ನ ಹೆಸರು ಮರಿನೀತಾ, ಏನು ನೃತ್ಯ ಮಾಡಕ್ಕೆ ಬಂದಿದ್ಯಾ ಇಲ್ಲಿ? ಕೃಷ್ಣ ಮತ್ತೆ ಗಣಪತಿ ಒಂದು ನೃತ್ಯ ಮಾಡೋದಕ್ಕೆ ಬಂದಿರುವಂತದ್ದು. ಸೊ 5ನೇ ಕ್ಲಾಸು. ನನ್ನ ಹೆಸರು ಪರಿಣಿತ. ಎಷ್ಟನೇ ಕ್ಲಾಸು? ನಾನು 5ನೇ ಕ್ಲಾಸ್. ಏನು ಡ್ಯಾನ್ಸ್ ಮಾಡಕ್ ಬಂದಿರೋದು, ನೃತ್ಯ ಮಾಡೋದಿಕ್ಕೆ? ನಾನು ಕೃಷ್ಣ ಮತ್ತು ಗಣಪತಿ ಹಾಡಿಗೆ ಭರತನಾಟ್ಯ ಬಂದಿದ್ದೀನಿ. ಎಷ್ಟು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀರಾ? ನಾನು ಆಲ್ಮೋಸ್ಟ್ 3 to 5 years. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು? ಮಂಗಳತೋರು. ಏನು ನೃತ್ಯ ಮಾಡಕ್ ಬಂದಿರೋದು? ಗೊತ್ತಾ, ಅದ್ರಲ್ಲಿ ಕಾನ್ಸೆಪ್ಟ್ಸ್ ಇರುತ್ತಲ್ವಾ, ಅದರಲ್ಲಿ ಯಾವ ಥರ? ಕೃತಿ ಅಂತ ಮಾಡಿದ್ದು ರಾಜರಾಜೇಶ್ವರಿ ಅಂತ. ಎಷ್ಟನೇ ಕ್ಲಾಸ್? ನಾನೀಗ 10th ಅಲ್ಲಿದ್ದೀನಿ. 10th ಸ್ಟ್ಯಾಂಡರ್ಡ್ ಹಂಗೆ ಕಾಣಿಸೋದೇ ಇಲ್ಲ. 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಥರ ಇರುವಂಥದ್ದು. ಯಾವ ಸ್ಕೂಲು? ಸೊ ಇವರಿಬ್ರದ್ದು ನೃತ್ಯ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಆಗಿರುತ್ತೆ, ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ನಮ್ಮ ರೇಣುಕಾ ಎಲ್ಲಮ್ಮ ಮಕ್ಕಳಿದ್ದಾರೆ ಇಲ್ಲಿ, ಅವ್ರನ್ನ ನೋಡೋಣ. ಆ್ಯಕ್ಚುಲಿ ಇವ್ರೊಂದು ಡ್ಯಾನ್ಸ್ ವೈಬ್ರೇಷನ್ ಹೆಂಗಿತ್ತು ಅಂದರೆ ಪ್ರತಿ ಒಬ್ರು ಕೈಗಳು ಶೇಕ್ ಆಗ್ತಾ ಇತ್ತು, ಆ ರೀತಿ ಒಂದು ವೈಬ್ರೇಷನ್ ಇತ್ತು. ಏನು ನಿಮ್ಮ ಪಾವದ ಅಲ್ಲಿ ಒಬ್ರು ಆಂಟಿ ಬಂದ್ಬಿಟ್ಟು ನಿಮಗೆ ಕಾಲ್ಗೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋದ್ರು. ಎಷ್ಟು ಶಕ್ತಿ ಇದೆ ನಿಮಗೆ ಇಲ್ಲಿ ಅಲ್ವಾ? ನಿಮ್ಮ ಹೆಸರು ಪುಟ್ಟ? ಆದ್ಯ. ಎಷ್ಟನೇ ಕ್ಲಾಸ್? 3ನೇ ಕ್ಲಾಸ್. ಯಾವ ಸ್ಕೂಲು? ಪೂರ್ಣ ಪ್ರಜ್ಞೆ ಎಜುಕೇಶನ್ ಸೆಂಟರ್. ಏನ್ ವೈಬ್ರೇಷನು, ಈ ತರ ಒಂದು ಶೇಕ್ ಕೊಟ್ಬಿಟ್ರೆ ನಮ್ಗೆಲ್ಲ ಹೇಗೆ? ನಿಮ್ಮ ಮೇಲೇನೆ ರೇಣುಕಾ ಎಲ್ಲಮ್ಮ ಬಂದಂಗಿತ್ತು ನಮ್ಗೆಲ್ಲ. ಏನಂತ ಆಶೀರ್ವಾದ ಮಾಡ್ತೀರಾ? ನಡೆಯೋದೆಲ್ಲ ಒಳ್ಳೇದೇ. ಜೋರಾದ ಚಪ್ಪಲ್ಲೇ ಬರ್ಬೇಕು. ನಮಗೆಲ್ರಿಗೂ ರೇಣುಕಾ ಎಲ್ಲಮ್ಮ ಒಂದು ಆಶೀರ್ವಾದ ಮಾಡಿರೋಂಥದ್ದು. ನಿಮ್ಮ ಹೆಸರು ಪುಟ್ಟ? ಯುವಿಕಾ. ಎಷ್ಟನೇ ಕ್ಲಾಸು? 1C. ಆರ್ಮಿ ಬೋಟೀಸ್. ಏನಂತ ಆಶೀರ್ವಾದ ಮಾಡ್ತೀರಾ? ಪಾಪ ಪುಟ್ಟ ಇನ್ನೂ ಚಿಕ್ಕದು, ಅದಕ್ಕೇನು ಗೊತ್ತಾಗ್ಲಿಲ್ಲ. ಸೊ ಪ್ರತಿಯೊಬ್ರು ಇಲ್ಲಿ ಸುಮಂಗ್ಲಿ ಪೂಜೆ ಮಾಡಿರೋರಿಗೆ ಆ ರೇಣುಕಾ ಎಲ್ಲಮ್ಮ ದೇವರು ಪ್ರತಿಯೊಬ್ರಿಗೂ ಆಶೀರ್ವಾದ ಇರಲಿ. ಯಾರೆಲ್ಲ ಇಲ್ಲಿ ಬರೋದಕ್ಕೆ ಆಗ್ಲಿಲ್ವೋ, ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಕೋಬಹುದು, ಲೈವ್ ಹೋಗಿದೆ. ಸೊ ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಿಮ್ಮ ಹೆಸರು? ಅಶ್ವಿನಿ ಅವರೇ, ಏನ್ ಪೂಜೆ ಮಾಡ್ತಾ ಇದ್ದೀರಾ? ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಇಲ್ಲೇ 85 ರೋಡ್ ಇಂದ್ರಾನಗರದಿಂದ ಬರ್ತೇವೆ. 3rd ಇಯರ್. ವರ್ಷ ಬರ್ತೀವಿ. ಪೌರ್ಣಮಿ ದಿನನೇ ಹಂಗಿಸ್ತಾರೆ ಸುಮಂಗ್ಲಿ ಪೂಜೆನ. ಗಂಡನ ಆಯುಸ್ ಹೆಚ್ಚಾಗಲಿ, ನಮ್ಮ ಮಾಂಗಲ್ಯ ಗಟ್ಟಿಯಾಗಿರ್ಲಿ. ಇನ್ನೂ ಸ್ವಲ್ಪ ಅವ್ರ ಕಾಟ ಕೊಡೋಣ ನೋಡಿ. ಓ, ಕಾಟ ಕೊಡ್ಬೇಕಂತ ಈ ವಿಡಿಯೋ ನೋಡ್ತಿರೋರು ಅವ್ರ ಯಜಮಾನ್ರೆ, ಹುಷಾರಾಗಿರಿ. ನೋಡಿ, ಅವ್ರು ನಿಮ್ ಕಾಟ ಕೊಡಕ್ಕೆ ಸುಮಂಗ್ಲಿ ಪೂಜೆ ಮಾಡ್ತಿದಾರಂತೆ. ನೀವು ಇನ್ನೂ ಚೆನ್ನಾಗಿರ್ಲಿ. ಸೊ ಅವ್ರು ಮಾಡ್ತಿರೋಂಥ ಪೂಜೆಗೆ, ಆಯ್ತಾ? ಸೊ ಇವಾಗ ಇಲ್ಲಿ ದೇವಸ್ಥಾನದಿಂದ ಏನೆಲ್ಲ ಕೊಟ್ಟಿದ್ದಾರೆ, ಇದಕ್ಕೆ ಏನಾದರೂ ಫೀಸಸ್ ಇದೆಯಾ, ಚಾರ್ಜಸ್ ಇದೆಯಾ, ರಿಜಿಸ್ಟ್ರೇಷನ್ಸ್ ಇದೆಯಾ? ಹೌದು, 350 ಚಾರ್ಜ್ ಮಾಡ್ತಾರೆ. ಆಮೇಲೆ ಈ ಬೇಕಾಗಿರೋ ಸಾಮಗ್ರಿಗಳೆಲ್ಲ ನಮಗೆ ಲಿಸ್ಟ್ ಕೊಡ್ತಾರೆ, ಏನೇನು ತರಬೇಕು ಅಂತ. ಆಮೇಲೆ ಇನ್ನೂ ಬೇಕಾಗಿರೋ ಸಾಮಗ್ರಿ ಎಲ್ಲ ಅವ್ರು ಪ್ರೊವೈಡ್ ಮಾಡ್ತಾರೆ. ಪೂಜೆ ಆದಮೇಲೆ ಮಂಗಳಾರತಿ, ಆಮೇಲೆ ಬೀದಿ ಹೂವು ದೇವ್ರನ್ನ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ. ಆಮೇಲೆ ದೇವಿಗೆ ನಡ್ಲಕ್ಕೆಲ್ಲ ಕೊಡ್ತಾರೆ. ಸರಿ, ಇವಾಗ 300 ರೂಪಾಯಿ ಕೊಟ್ಟಿದ್ದೀರಾ ಅಂತೀರಾ. ಇಲ್ಲಿ ನೀವು ಮನೆಯಿಂದ ಏನೋ ದೀಪ ಎಲ್ಲ ತಂದಿದ್ದೀರಾ, ದೇವಸ್ಥಾನದಿಂದ ಏನು ಕೊಟ್ಟಿದ್ದಾರೆ? ಅವರು ಮತ್ತೆ ಗಿಫ್ಟ್ ಕೊಡ್ತಾರೆ ನಿಮಗೆ, ಒಂದು ಬೆಳ್ಳಿ ಗಿಫ್ಟ್ ಪ್ರತಿ ವರ್ಷ ಕೊಟ್ಟಿದ್ದಾರೆ. ಆಮೇಲೆ ಪೂಜೆಗೆ ಇನ್ನೂ ಏನೇನು ಬೇಕಾದ್ರೆ ಜವಾಯಿ, ಆಮೇಲೆ ಪೂಜಾ ಸಾಮಗ್ರಿಗಳೆಲ್ಲ ನಾಗವೇಣಿ ರಾಜಪ್ಪ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಹೋಗುತ್ತೆ, ಮತ್ತೆ ಲಾಗು ಬರುತ್ತೆ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ.
ಸೊ ಇವಾಗ ನೀವು ಬೆಳ್ಳಿ 300 ರೂಪಾಯಿ ಬೆಳ್ಳಿ ಕೊಡ್ತಿದಾರಾ ಇಲ್ಲಿ ದೇವಸ್ಥಾನದಲ್ಲಿ ರೇಣುಕಾ ಯಲ್ಲಮ್ಮ ಅವರು? ಯಾವುದಾದ್ರೂ ಒಂದು ಗಿಫ್ಟ್ ಅಂದರೆ ನಾವು ಲಾಸ್ಟ್ 2 ಇಯರ್ಸ್ ಇಂದ ನನಗೆ ಬೆಳ್ಳಿದ ಗಿಫ್ಟ್ ಸಿಕ್ಕಿದೆ. ಈ ವರ್ಷ ಏನಾದ್ರು ವಿಗ್ರಹ ಕೊಡ್ತೀವಿ, ಇಲ್ಲ ಅಂದ್ರೆ ಏನನ್ನ ದೀಪ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಸುಜಾತ. ಸುಜಾತ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವು ಒಂದು 15 ವರ್ಷ. 15 ವರ್ಷದಿಂದ ಸುಮ್ಮನೆ ಪೂಜೆ ಮಾಡ್ತಾ ಇದ್ದೀರಾ? ಸೌಂಡ್ 16 ವರ್ಷದಿಂದ ನಾವು ದೇವ್ರ ಪೂಜೆ ಇವಾಗ ನೀವು ಪೂಜೆಗೆ ಬಂದಿದ್ದೀರಾ? ಇಲ್ಲ ನಾವು ಸೇವೆ ಮಾಡ್ತೀವಿ ದೇವ್ರದ್ದು. 16 ವರ್ಷದಿಂದ ನಾವು ಹಲೋ ಸರ್, ಡಾಕ್ಟರ್ ರಾಮು ಅವರೇ ಮಾತಾಡ್ಬೋದಾ ನಾನು? ನಮಸ್ತೆ ಎಲ್ರಿಗೂ ನಮಸ್ತೆ. ನನ್ನ ಹೆಸರು ನಾಗವೇಣಿ ರಾಜಪ್ಪ ಅಂತೇಳಿ. ಡಾಕ್ಟರ್ ರಾಮು ಅವರು ಈ ರೀತಿ ಒಂದು ಸುಮಂಗಲಿ ಪೂಜೆಯನ್ನ ಶುರು ಮಾಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಸ್ಟಾರ್ಟ್ ಆಗುತ್ತೆ. 5 ಗಂಟೆಗೆ ಹೇಳಿ ಸರ್ ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದ್ದಾರೆ. ಸೊ ಇದು ಯಾವ ರೀತಿ ಪೂಜೆ ಆಗುತ್ತೆ, ಏನಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ಸರ್ ಡಾಕ್ಟರ್ ರಾಮು ಅವರು ಒಂದೆರಡು ಮಾತಾಡ್ಬೇಕಾಗುತ್ತೆ. ಸೊ ಮಾತಾಡಿ ಸರ್, ಏನಕ್ಕೋಸ್ಕರ ಈ ಒಂದು ಪೂಜೆನ ಮಾಡ್ತಿದ್ದಾರೆ? ನಮಸ್ಕಾರ. ಇದರಲ್ಲಿ ಹೊಸದಾಗಿ ಹೇಳುವಂತ ವಿಚಾರ ಇದ್ರೂ ಸಮೇತ ಆ ಹೆಸರೇ ಹೇಳುತ್ತೆ ಸುಮಂಗಲಿ ಪೂಜೆ. ಸುಮಂಗಲಿ 5 ಅಧಿಕಾರಗಳನ್ನ ಉಳ್ಳಂತಹ ಸ್ತ್ರೀ ಅಂತ ಅದಕ್ಕೆ ನಮೂದಿಸಲಾಗುತ್ತೆ. ಹಾಗಾಗಿ 5 ಅಧಿಕಾರಗಳೇನು ಅಂತಂದ್ರೆ ಸುಮಂಗಲಿಗಿರಬೇಕಾಗಿರುವಂತಹ ಲಕ್ಷಣಗಳು. ಹಾಗಾಗಿ ಯಾಕೆ ಸುಮಂಗಲಿ ಅಂತಂದ್ರೆ, ನಾವು ಪ್ರತಿನಿತ್ಯ ಮಾಡಂತಹ ಆರಾಧನೆ, ಪೂಜೆ ಅಥವಾ ಏನೇ ಪ್ರಾರ್ಥನೆಯಲ್ಲಿ ದೇವರಿಗೆ ಅದರಲ್ಲಿ ಇಂತಿಷ್ಟು ಭಾಗ ಅಂತ ಬಿಟ್ಟು ದೇವರು ಒಂದು ಪರಿಮಿತಿಯನ್ನು ಇಟ್ಟಿದ್ದಾರೆ. ಪುರುಷರು ಮಾಡಿದ ಪಾಪಗಳಾಗಿರಬಹುದು ಅಥವಾ ಪುಣ್ಯಗಳಾಗಿರಬಹುದು. ಪುರುಷರು ಮಾಡಿದಂತಹ ಪಾಪದಲ್ಲಿ ಒಂದು ಅಂಶವೂ ಸಮೇತವಾಗಿ ಸ್ತ್ರೀಗೆ ಬರುವುದಿಲ್ಲ. ಗಲಾಟೆ ಮಾಡಬೇಡಿ, ಸೌಂಡ್ ಮಾಡಬೇಡಿ ಪ್ಲೀಸ್. ಡಾಕ್ಟರ್ ರಾಮ್ ಅವ್ರು ಏನ್ ಮಾತಾಡ್ತಾರೆ ಸ್ವಲ್ಪ ಗಮನ ಕೊಡಿ. ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾರೆ. ಸೈಲೆಂಟ್ ಆಗಿರ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಅದೇ ಸ್ತ್ರೀ ಮಾಡಿದಂತಹ ಪಾಪದಲ್ಲೂ ಸಮೇತವಾಗಿ ಪುರುಷನಿಗೆ ಅರ್ಧ ಭಾಗ ಹೋಗುತ್ತೆ. ಅದೇ ರೀತಿಯಾಗಿ ಮಾಡದಂತಹ ಪೂಜೆ, ಪುನಸ್ಕಾರ, ಪ್ರಾರ್ಥನೆ ಅಥವಾ ನೀವು ಮಾಡಂತಹ ಒಳ್ಳೆ ಕೆಲಸ, ಒಳ್ಳೆ ಬುದ್ಧಿ, ಸದಾಚಾರ, ಸದ್ಗುಣ, ಈ ಎಲ್ಲ ಪಾಲು ಸಮಪಾಲಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಸಂತಾನಕ್ಕೂ ಹೋಗುತ್ತೆ. ಶಾಸ್ತ್ರ ಒಂದು ಮಾತಾಡುತ್ತೆ, ಸಂತಾನ ಸಂಬಂಧ ಇದನ್ನ ನಾವು ಪ್ಲಾನ್ ಮಾಡಿದ್ರೆ ಬರುವುದಿಲ್ಲ. ನಮ್ಮ ಸುಕೃತ, ನಮ್ಮ ಪ್ರಾರಬ್ಧ ಮೇಲೆ ಆ ಒಂದು ಸಂಬಂಧ, ಸಂತಾನ ಆಗುತ್ತೆ. ಅದರಲ್ಲಿ ನಾವು ಸೌಖ್ಯವಾಗಿ ಬಾಳಬೇಕಾದ ಪಕ್ಷದಲ್ಲಿ ನಾವು ಪೂರ್ವ ಜನ್ಮದಲ್ಲಿ ಸುಕೃತ ಮಾಡಿರ್ಬೇಕು. ಸುಕೃತ ಅಂದ್ರೆ ಪುಣ್ಯ, ಪ್ರಾರಬ್ಧ ಅಂತಂದ್ರೆ ಪಾಪಗಳು. ಅಕಸ್ಮಾತ್ ಆಗಿ ಮನೆಗಳಲ್ಲಿ ಮಕ್ಕಳೇನಾದ್ರೂ ನಮ್ಗೆ ವಿರುದ್ಧವಾಗಿ ಏನಾದ್ರು ನಡ್ಕೊಂಡ್ರೆ
ನಾನು ಯಾವ ಪಾಪ ಮಾಡಿದ್ನೋ ನೀನು ನನ್ನ ಹೊಟ್ಟೆಲಿ ಇರುತ್ತೆ ಅಂತ ಹೇಳ್ತೀನಿ. ಅಥವಾ ಗಂಡ ಏನಾದರೂ ನಿಮಗೆ ವ್ಯತಿರಿಕ್ತವಾದಂತ ಮನಸ್ಥಿತಿ ಇದ್ದ ಪಕ್ಷದಲ್ಲಿ ನಾನು ಯಾವ ಪಾಪ ಮಾಡ್ಕೊಂಡು ನೀನು ಅನಿಸುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಪೂಜೆ ಪುನಸ್ಕಾರದಲ್ಲಿ ಮಾಡುವಂತಹ ಪೂಜೆ ಪುನಸ್ಕಾರಗಳನ್ನ ಮಾಡುವಂತಹ ಫಲದಲ್ಲಿ ಗಂಡಿಗೆ 1 ಭಾಗ ಆದ್ರೆ ಹೆಣ್ಣಿಗೆ 9 ಭಾಗ. ಹಾಗಾಗಿ ಮನೆಯಲ್ಲಿ ಯಾವುದೇ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಅಥವಾ ಪೂಜಾ ಪುರಸ್ಕಾರ ಯಾಗಜ್ಞಾದಿಗಳನ್ನ ನಡೆಸಿದಾಗ ನಾವು ಎಲ್ಲರೂ ಊಟ ಆದ್ಮೇಲೆ ಅರಿಶಿನ ಕುಂಕುಮ ಇಟ್ಟುಕೊಂಡು ಹೋಗಿ ಅಂತ ಹೇಳ್ತೀವಿ. ಹೌದು, ಸಂತರ್ಪಣೆ ಎಷ್ಟು ಮುಖ್ಯನೋ ಸುಮಂಗಲಿ ಪೂಜೆನೂ ಅಷ್ಟೇ ಮುಖ್ಯ. ದೇವರು ಕುಡಿಸ್ತಾರೆ, ನನ್ನ ಮಾತನ್ನು ಕೇಳಿ. ಹಾಗಾಗಿ ಪ್ರತಿನಿತ್ಯ ನೀವು ಬಾಧೆ ಪಡಂತದಕ್ಕೆ ಒಂದೇ ಒಂದು ವಿಚಾರ, ಜೀವನದಲ್ಲಿ ನಾವು ಸಂತೃಪ್ತಿಯಾಗಿರಬೇಕು, ನಮ್ಮ ಯೋಗ್ಯತಾನುಸಾರ ನಾವು ಸಂತೃಪ್ತಿಯಾಗಿರಬೇಕು ಅಂತ. ಮಹಾಲಕ್ಷ್ಮಿ ಅಂದ್ರೆ ಕೇವಲ ದುಡ್ಡಲ್ಲ. ಮಕ್ಕಳು ನಿಮ್ಮಂತೆ ಮಾತು ಕೇಳಿದ್ರ ಸಂತೃಪ್ತಿಯಾಗಿದ್ರ ಮಹಾಲಕ್ಷ್ಮಿ ಬರ್ತಾಳೆ ಅಥವಾ ಮಹಾಲಕ್ಷ್ಮಿ ಇರ್ತಾಳೆ. ನಿಮ್ಮ 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 ಪುರುಷರ ಜೊತೆ ನೀವು ಸಂತೋಷವಾಗಿದ್ದೀರಾ, ಅದಕ್ಕಿಂತ ಮಹಾಲಕ್ಷ್ಮಿ ಇನ್ನೊಂದೇನ್ ಬೇಕು. ಯೋಗ್ಯತಾನುಸಾರ ಮನೆಯಲ್ಲಿ ಆರೋಗ್ಯ ಇತ್ತ, ಅದಕ್ಕಿಂತ ಮಹಾಲಕ್ಷ್ಮಿ ಇನ್ನೊಂದೇನು ಬೇಕು. ಕಾಲ ಕಾಲಕ್ಕೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಯೋಗ್ಯತಾನುಸಾರ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆಯಾ, ಅದಕ್ಕಿಂತ ಮಹಾಲಕ್ಷ್ಮಿ ಬೇಕು. ಹೀಗೆ ಮಹಾಲಕ್ಷ್ಮಿ ಸಾನ್ನಿಧ್ಯ ಮನೆಯಲ್ಲಿ ಇರಬೇಕು ಅಂತಂದ್ರೆ ತೃಪ್ತಿಯಾಗಿರುವಂತದ್ದು ಅಂತ. ಕೋಟಿ ರೂಪಾಯಿ ಮನೆಯಲ್ಲಿದ್ದು ಯಾರಿಗೆ ವ್ಯಾಧಿಗಳಿಂದ, ಸಂಸಾರ ಬಾಧೆಗಳಿಂದ, ಸಂತಾನಹೀನ ಮಕ್ಕಳಿಲ್ಲ ಅಂತಲ್ಲ, ಮಕ್ಕಳಿಂದ ಬರ್ತಾ ಉಪದ್ರವಗಳಿಂದ ನೀವು ಏನನ್ನೂ ಅನುಭವಿಸ್ತೀರಾ, ಇರುವಂತಹ ಜೀವನ ಕೋಟಿ ರೂಪಾಯಿ ಕೊಡುತ್ತಾ ನಿಮಗೆ. ಹಾಗಾಗಿ ಅದನ್ನ ಯಾರಿಂದ ಬರುತ್ತೆ ಅಂತಂದ್ರೆ ಕೇವಲ ಸುಮಂಗಲಿಯಿಂದ. ಆ ಸುಮಂಗಲಿ ಅಂದ್ರೆ ಹೆಣ್ಣು ಮನೆಯಲ್ಲಿ ಸಂತೃಪ್ತಿಯಾಗಿದ್ರೆ ಅರ್ಧ ಐಶ್ವರ್ಯ ಬಂದಷ್ಟೇ. ಹಾಗಾಗಿ ಸುಮಂಗಲಿ ಪ್ರಾರ್ಥನೆ ಅಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋಂಥದ್ದು ಶಾಸ್ತ್ರ. ಅದಕ್ಕೋಸ್ಕರನೇ ಎಲ್ಲ ರೀತಿಯಾದಂತಹ ಕ್ಷೇತ್ರದಲ್ಲಿ ಅಮ್ಮನವರ ಕ್ಷೇತ್ರದಲ್ಲಿ ವಿಶೇಷವಾಗಿ ಪರ್ವಕಾಲಗಳು ಅಂತ ಕರಿತೀವಿ. ಈ ವಾರ್ಷಿಕ ಮಹೋತ್ಸವಗಳು ಇತ್ಯಾದಿಗಳಲ್ಲಿ ಸುಮಂಗಲಿಯರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಇಷ್ಟಾಕೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಈ 3 ಸುಮಂಗಲಿ ಒಟ್ಟಿಗೆ ಸೇರಿದಂತೆ ಆದಿಪರಾಶಕ್ತಿ. ಹಾಗಾಗಿ ಶಕ್ತಿನೂ ಬೇಕು, ಐಶ್ವರ್ಯನೂ ಬೇಕು, ವಿದ್ಯೆನೂ ಬೇಕು. ಆ ಮೂರು ಸಂಗಮವೇ ಸುಮಂಗಲಿ. ಅದಕ್ಕೋಸ್ಕರ ಈ ಸುಮಂಗಲಿ ಆರಾಧನೆಗೆ ಯಾರೆಲ್ಲ ಇವತ್ತು ಅಥವಾ ಸುಮಾರು ಈ ಕಾರ್ಯಕ್ರಮ ಶುರುವಾಗಿ 16 ವರ್ಷ ಆಯಿತು. 16 ವರ್ಷದಿಂದ ನಿಮ್ಮ ಸುಮಂಗಲಿ ಪೂಜೆಗೆ ನಾನೇ ಬಂದು ಮಾಡಿಸ್ತಾ ಇದ್ದೇನೆ. ಬಹುಶಃ ಇದನ್ನ ಆದಿಯಿಂದ ಬಂದಂತವ್ರಿಗೆ ಗೊತ್ತಾಗತ್ತೆ. ಇವತ್ತು ಮಾಡ್ತಾರಂತ ಅಥವಾ ಇಷ್ಟು ವರ್ಷಗಳು ಬಂದು ಸುಮಂಗಲಿ ಪೂಜೆ ಮಾಡ್ತಾರಂತದ್ದು ನಿಮ್ಮ ಸುಕೃತ ಅಂತ ಭಾವಿಸ್ಬೋದು. ನೀವು ಏನೋ ಬಂದವ, ಅವರೇನೋ ಪೂಜಾ ಸಾಮಗ್ರಿ ಕೊಡ್ತಾರ, ನಾವು ಏನೋ 1 ಗಂಟೆಗಳು ನಾವು ಹೇಳಂತ ಪ್ರವಚನ ಕೇಳ್ಕೊಂಡು ಪೂಜೆ ಮಾಡ್ತೀವ ಅಂತಲ್ಲ. ಇದ್ರ ಹಿಂದೆ ನಿಮಗೆ ಎಲ್ಲ ರೀತಿಯಾದಂತಹ ಶ್ರೇಯೋಗಿಗೆ ಸಂಬಂಧಪಟ್ಟಂತಹ ಶಕ್ತಿ ಬರುತ್ತೆ ನಿಮಗೆ. ಅದನ್ನು ನೀವು ಗಮನಿಸಬೇಕು. ಇಂತಹ ಸುಮಂಗಲಿ ಪೂಜೆಗಳಿಗೆ ನಾವು ಹೋಗಬೇಕು. ಶಕ್ತಾನುಸಾರ, ಭಕ್ತಾನುಸಾರ, ಯುಕ್ತಾನುಸಾರ ಬೇರೆಯವ್ರನ್ನು ಕರ್ಕೊಂಡ್ಬರ್ಬೇಕಂತ. ಕಾರಣ ಏನು ಅಂದ್ರೆ ಅವ್ರಿಗಿರುವಂತಹ ಪ್ರಾರಬ್ಧ ಕರ್ಮ ನಿಮ್ಮಿಂದ ಹೋಯಿತು ಅಂದ್ರೆ ಅದರ ದ್ವಿಗುಣ ಲಾಭ ನಿಮಗೆ ಅಂತ, ಡಬಲ್ ಲಾಭ ನಿಮಗೆ ಅಂತ. ಇಂತಹ ಮಹೋನ್ನತವಾದಂತಹ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ಎಲ್ಲ ಸುಮಂಗಲಿಯರಿಗೂ
ಅವರವರ ಮನೋಭಿಷ್ಟಗಳನ್ನು ಆ ತಾಯಿ ಭಗವತಿಯಾದಂತಹ ರೇಣುಕಾ ಯಲ್ಲಮ್ಮದೇವಿ ಈಡೇರಿಸಲಿ ಅಂತ ಬಿಟ್ಟು ನಾವು ಪರಿಪರಿಯಾಗಿ ಪ್ರಾರ್ಥನೆ ಮಾಡಿ ಈ ಸುಮಂಗಲಿ ಪೂಜೆಯನ್ನ ಪ್ರಾರಂಭ ಮಾಡೋಣ. ಹರ ನಮಃ ಪಾರ್ವತೀ ಪತಯೇ. ನಿಮಗೆ ಈಗ ಪೂಜೆ ಸಾಮಗ್ರಿಗಳು ವಿತರಣೆ ಮಾಡ್ತಾ ಇದ್ದಾರೆ. ನಾನು ಒಂದು ಪಟ್ಟಿ ಹೇಳ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನೀರು ಕೊಡಿ. ನಿಮಗೆ ಕೊಟ್ಟಿರುವಂತಹ ನೀರನ್ನ ನಿಮ್ಮ ಹತ್ರ ತಂದುಕೊಂಡಿದ್ದ ಪಕ್ಷದಲ್ಲಿ ಪಂಚಪಾತ್ರೆಗೆ ಅದನ್ನ ತುಂಬಿಸಿ, ನೀರನ್ನ ಪಂಚಪಾತ್ರೆಗೆ ತುಂಬಿಸಿ. ಅದಾದ ನಂತರ ನೀವು ತಂದಿರುವಂತಹ ದೀಪಕ್ಕೆ ಎಣ್ಣೆ ಬತ್ತಿಯನ್ನ ತುಂಬಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಅರಿಶಿಣವನ್ನು ಕಲಸಿ ಒಂದು ಸಣ್ಣ ಗಣಪತಿಯನ್ನ ಮಾಡಿ ಒಂದು ವೀಳ್ಯದಲ್ಲಿ ಇಟ್ಟುಕೊಂಡು ಒಂದು ದೀಪದ ಮುಂದೆ ಇಟ್ಟುಕೊಳ್ಳಿ. ಪೂಜಾ ಸಾಮಗ್ರಿ ಪಟ್ಟಿ: ಅರಿಶಿಣ, ಕುಂಕುಮ, 4 ಬಾಳೆಹಣ್ಣು, 2 ತೆಂಗಿನಕಾಯಿ, ಊದುಬತ್ತಿ, ಕರ್ಪೂರ, ಸಾಧ್ಯವಾದ ಪಕ್ಷದಲ್ಲಿ ಇದ್ರೆ ಅಕ್ಷತೆ, ಊದುಬತ್ತಿ, ಕರ್ಪೂರ, ನಿಮ್ಮಲ್ಲಿ ಇದ್ದ ಪಕ್ಷದಲ್ಲಿ ಬಿಳಿ ಹೂವ. ಇಷ್ಟು ಕಾರ್ಯಕ್ರಮ, ಧೂಪ, ಆರತಿ, ಗಂಟೆ ಇತ್ಯಾದಿ ಇದ್ದ ಪಕ್ಷದಲ್ಲಿ ಅದನ್ನ ಸಿದ್ಧತೆ ಮಾಡಿಕೊಳ್ಳಿ. ನಾವು ಯಾವುದೇ ಆರಾಧನೆಯನ್ನ ಮಾಡಿದಾಗ ಶಾಸ್ತ್ರ ಏನು ಹೇಳಿದ್ರೆ ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಾಗಿ ಅದನ್ನ ಮಾಡಬೇಕು ಅಂತ. ಮತ್ತೆ ದಯವಿಟ್ಟು ಯಾರು ಏನನ್ನೂ ಮಾತಾಡಬೇಡಿ. ನೀವು ಬಂದಿರುವಂಥದ್ದಕ್ಕೋಸ್ಕರ ನೀವು ಬಂದಿರೋದು ಅಂತಂದ್ರೆ ನೀವು ಹುಟ್ಟಿರೋದು ಅಂತ. ನಮ್ಮ ಜನ್ಮಕ್ಕೂ ದೇವರಿಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಲ್ವಾ, ಮನೆಯಲ್ಲಿ ಪೂಜೆ ಮಾಡಲ್ವಾ, ತೀರ್ಥಯಾತ್ರೆಗೆ ಹೋಗಲ್ವಾ, ಆ ಪೂಜೆಗೆ ನಾವು ದುಡ್ಡು ಕೊಡಲ್ವಾ, ಈ ಪೂಜೆಗೆ ದುಡ್ಡು ಕೊಡಲ್ವಾ, ನಮ್ಮ ಮನೆಯಲ್ಲಿ ಈ ತರ ಪರಿಸ್ಥಿತಿ ಇಲ್ಲ, ಆ ಅಮ್ಮನ ಕಣ್ಣಿಲ್ವಾ, ಯಾಕೆ ಕಣ್ಣಿರ್ಬೇಕು? ನೀವು ಪ್ರಾರಬ್ಧ ತುಂಬಿರ್ಬೇಕಾದ್ರೆ. ಹಾಗಾಗಿ ಕೇವಲ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ನಶಿಸಿ ದೂರ ಮಾಡಿ ನನಗೆ ಸುಕೃತ ಫಲವನ್ನು ಕೊಡುವಂತ ಪ್ರಾರ್ಥನೆ ಮಾತ್ರ ಮಾಡಬೇಕೇ ವಿನಃ ದೇವರನ್ನ ನಿಲ್ಲಿಸುವಂಥದ್ದಾಗಲಿ, ದೇವರನ್ನ ಶಪಿಸುವಂಥದ್ದಾಗಲಿ ಇತ್ಯಾದಿಗಳೆಲ್ಲ ಮಾಡಬಾರದು. ಇಲ್ಲಿ ನೀವು ಯಾವ ಹೀರೋಯಿನ್ ಅಂತ ಬಿಟ್ಟು ನಿಮ್ಮನ್ನು ದೇವ್ರು ಕರೆಸಿಲ್ಲ, ಯಾವ ಹೀರೋ ಅಂತ ನಿಮ್ಮನ್ನು ದೇವ್ರು ಕರೆಸಿಲ್ಲ. ನಾವು ಹೀರೋ ಆಗಬೇಕು, ನಾವು ಹೀರೋಯಿನ್ ಆಗಬೇಕು, ಅದು ನಮ್ಮಲ್ಲಿರಬೇಕು. ಹಾಗಾಗಿ ದೇವರ ಪೂಜೆ ಪುನಸ್ಕಾರಾದಿಗಳಲ್ಲಿ ಮೊದಲನೇ ನಿಬಂಧನೆ ಏನು ಅಂತಂದ್ರೆ ಮಾತಾಡಬಾರ್ದು ಅಂತ. ಆ ಮಾತಾಡಬಾರ್ದು ಅನ್ನೋಂಥದ್ರಲ್ಲಿ 2 ಅರ್ಥ. ಬಾಯಿ ಬಿಟ್ಟು ಮಾತಾಡಬಾರ್ದು ಅನ್ನೋಂಥದ್ದು ಬೇರೆ, ಮನಸ್ಸಲ್ಲಿ ಮಾತಾಡಬಾರ್ದು ಕೂಡ ಇದೆ. ಇಲ್ಲಿ ಕೂತಿರ್ತೀರಾ, ಮನಸ್ಸೆಲ್ಲೋ ಹೋಗ್ತಾ ಇರತ್ತೆ. ಅಯ್ಯೋ ಬೀಗ ತಂದ್ಬಿಟ್ಟಿದೀನಿ, ನಮ್ಮ ಮಕ್ಳು ಬರ್ತಾರೆ ಏನ್ ಮಾಡ್ತಾರೋ, ಹೌದು. ಅಯ್ಯೋ ಅದು ಫೋನ್ ಬರ್ತಾ ಇದೆ, ಈಗ ಮಾತಾಡ್ಲೇಬೇಡ್ವಾ? ಸಾಯಂಕಾಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ಮನೆ ತಗೊಂಡ್ರೆ ಹಾಗೆ ಅಡುಗೆ ಮಾಡ್ಲಾ? ನಾನು ಸಾಮಾನ್ಯವಾಗಿ ವಿಚಾರ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಅಂತ ಯಾವ ಜಿಜ್ಞಾಸೆನೂ ಬೇಡ. ಇಲ್ಲಿಂದ ಹೋದ ತಕ್ಷಣನೇ ನಿಮ್ಗೆ ಎಲ್ಲ ರೀತಿಯಾದಂತಹ ಆ ಪುಣ್ಯ ಫಲಿಸ್ಬೇಕು, ಮನೆಯಲ್ಲಿ ಸಂತೋಷವಾದಂತಹ ಲಕ್ಷ್ಮೀ ಸಾನ್ನಿಧ್ಯ ಆಗಬೇಕು. ಆ ಒಂದು ಉದ್ದೇಶ ಇಟ್ಟುಕೊಂಡು ಪೂಜೆ ಮಾಡಿ. ಯಾವ ರೀತಿಯಾದಂತಹ ಆರತಿ ಮಾಡಬೇಕು ಅಂತೆಲ್ಲ ಹೇಳ್ತೀವಿ, ಅದರಂತೆ ನೀವು ಮಾಡಿಕೊಂಡು ಕಾರ್ಯಕ್ರಮವನ್ನ ಯಶಸ್ಸುಗೊಳಿಸಿ ಹೋಗಬೇಕಾಗಿ ಬಿನ್ನ ಪ್ರಾರ್ಥನೆ. ಎಲ್ಲ ಪೂಜಾ ಸಾಮಗ್ರಿಯನ್ನ ಸಿದ್ಧತೆ ಮಾಡಿಕೊಳ್ಳಿ. ನಿಮಗೆ 2 ನಿಮಿಷ ಟೈಮ್ ಕೊಡ್ತೀವಿ. ನೀವು ಧೂಪ, ದೀಪ ಇತ್ಯಾದಿಗಳು ಹಚ್ಚಿದಾಗ ಮ್ಯಾಚ್ ಬಾಕ್ಸು ಇತ್ಯಾದಿಗಳು, ಇಂದು ಮತ್ತೊಂದು ಬಟ್ಟೆಗಳಿದೆ, ಹುಷಾರಾಗಿ ಆ ಪಕ್ಕದ ತಟ್ಟೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಡಿ ಅದ್ರ ಮೇಲೆ. ಊದುಬತ್ತಿ ಹಚ್ಚಿದಾಗ ನಾವು ಇಲ್ಲಿ ಕಲೆಕ್ಟ್ ಮಾಡಕ್ಕೆ ಸೇವಾಕರ್ತರಿದ್ದಾರೆ, ಅವರು ನಿಮ್ಮ ಹತ್ರ ಎಲ್ಲ ತಗೊಂತಾರೆ.
ನೋಡಿ ಪೂಜಾ ಸಾಮಗ್ರಿ ಎಲ್ಲರಿಗೂ ಬಂತ ಹೇಳಿ ಸೇವಾಕರ್ತರು. ವಸ್ಥಾಂಗ ತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿಹಿ. ನೀನು ಕೂತಿರುವಂಥದ್ದು, ನಾನು ಹಾಕಿರುವಂತಹ ವಸ್ತ್ರ, ನಾನು ಇರುವಂತಹ ಜಾಗ, ನನ್ನ ಮೈ, ನನ್ನ ಮನಸ್ಸು ಇಷ್ಟೇ ಪವಿತ್ರವನ್ನ ಮಾಡಿ ನನಗೆ ಈ ಪೂಜೆಗೆ ಅನುಮೋದನೆಯನ್ನು ಮಾಡಿಕೊಡು ಅಂತ ಬಿಟ್ಟು. ಹಾಗಾಗಿ ತಮ್ಮ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿ ಓಂ ಪುಂಡರೀಕಾಕ್ಷಾಯ ನಮಃ ಅಂತ ಮನಸ್ಸಲ್ಲಿ ಅನ್ಕೊಂಡು ತಲೆಯಲ್ಲಿ ಪ್ರೋಕ್ಷಣೆ ಮಾಡಿಕೊಂಡು ಎರಡು ಕಣ್ಣನ್ನು ಸ್ವಲ್ಪ ಹೊರಿಸ್ಕೊಳ್ಳಿ. ಮೇಕಪ್ ಹೋಗುತ್ತೆ ಅಂತ ಬಾಧಪಡಬೇಡಿ. ಈಗ ಕೈಯಲ್ಲಿ ಅಕ್ಷತೆಯನ್ನು ತಗೊಳ್ಳಿ. ಪ್ರಾರಂಭ ಪೀಠಿಕೆ. ಮೊದಲು ಮನಸ್ಸನ್ನು ಏಕಾಗ್ರತೆ ಮಾಡೋಣ. ಕೈಯಲ್ಲಿ ಅಕ್ಷತೆ ತಗೊಳ್ಳಿ. ನಾನು ಹೇಳಂತಹ ದೇವತಾ ಮಂತ್ರಗಳನ್ನ ಕೇಳಿಕೊಂಡು ಆ ದೇವತೆಯನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮೊದಲನೇದಾಗಿ ಗಣಪತಿ ಪ್ರಾರ್ಥನೆ. ಘನಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಂ ಕವಸ್ರವಸ್ರವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಃ ಶೃಣ್ವನ್ನೋ ದೇವಶ್ರೀ ದಸಾದನಂ. ಎಲ್ಲರೂ ಮನಸ್ಸಲ್ಲಿ ಓಂ ಗಂ ಗಣಪತಯೇ ನಮಃ ಅಂತ ಹೇಳ್ಕೊಳ್ಳಿ. ಓಂ ಗಂ ಗಣಾಧಿಪತಯೇ ನಮಃ. ಸರಸ್ವತಿ ಪ್ರಾರ್ಥನೆ. ಪ್ರಣೋ ದೇವೀಂ ಸರಸ್ವತಿ ವಾಜೇ ಬಿಲ್ಹಾಜನೀವತೆ ಧೀನಾಮ ವಿಕ್ರಿಯವತೋ. ಒಂದ್ಸಲ ಎಲ್ಲರೂ ವಾಗ್ದೇವಿಯೇ ನಮಃ ಅಂತ ಹೇಳ್ಕೊಳ್ಳಿ. ಓಂ ವಾಗ್ದೇವ್ಯೈ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಶಾರದಾ ಗುರುಭ್ಯೋ ನಮಃ. ಸ್ಥಾನ ದೇವತೆ ಆಗಿರುವಂತಹ ರೇಣುಕಾ ಯಲ್ಲಮ್ಮ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಮುನೇಶ್ವರ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ತತ್ಪುರುಷಾಯ ವಿದ್ಮಹೇ ವಾಗ್ವಿಶುದ್ಧಾಯ ಧೀಮಹಿ ತನ್ನೋ ಮುನೇಶ್ವರಃ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ನಮೋ ನಮಃ. ನಮಸ್ಕರೋಮಿ ಪ್ರಾರ್ಥಯಾಮಿ. ನೀವು ಕೂತಿರುವಂತಹ ಜಾಗದಲ್ಲಿ ಇಷ್ಟೋ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ತಟ್ಟೆಯಲ್ಲಿ ಹಾಕಿ ನಮಸ್ಕಾರ. ಈಗ ಆಚರಣೆ ಮಾಡೋಣ. ಆಚರಣೆ ಅಂದ್ರೆ ನೀವು ಇಲ್ಲಿ ಬರಕ್ ಮುಂಚೆ ಸ್ನಾನಾದಿಗಳನ್ನ ಆಚರಿಸಿ ಮಾಸ ಬಂದಿದ್ದೀರಿ. ಅದು ಮೈ ಶುದ್ಧಿ ಆಯಿತು, ಮನಃಶುದ್ಧಿ ಆಗ್ಬೇಕಲ್ಲ. ಹಾಗಾಗಿ ಆಚರಣೆ ಮಾಡೋಣ. 3 ಸಲ ಬಲಗೈಯಿಂದ ನೀರು ಹಾಕೊಂಡು ನಾನು ಹೇಳಂತಹ ದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಕುಡಿಬೇಕಾಗತ್ತೆ. ಓಂ ಕೇಶವಾಯ ಸ್ವಾಹ. ಕುಡಿರಿ.
ಮತ್ತೆ ಹಾಕೊಳ್ಳಿ. ಓಂ ನಾರಾಯಣಾಯ ಸ್ವಾಹ ಮತ್ತೆ ಕುಡಿರಿ. ಓಂ ಮಾಧವಾಯ ಸ್ವಾಹ ಮತ್ತೆ ಕುಡಿರಿ. ಮತ್ತೊಂದು ಡ್ರಾಪ್ ನೀರು ಹಾಕೊಂಡು 2 ಕೈ ಒರೆಸ್ಕೊಳ್ಳಿ. ಓಂ ಗೋವಿಂದಾಯ ನಮಃ. ಈಗ ಹೇಳುವಂತ ಎಲ್ಲ ದೇವರನ್ನ ಕೈ ಮುಗಿದು ಸ್ಮರಣೆ ಮಾಡ್ಕೊಳ್ಳಿ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಅನಿರುದ್ಧಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಿಯೇ ನಮಃ, ಶ್ರೀಕೃಷ್ಣಾಯ ನಮಃ. ಆಗ್ಲೇ ಹೇಳಿದೆ ಸುಮಂಗಲಿ. ಸುಮಂಗಲಿಗೆ ಏನು ಬೇಕು? ಹೃದ್ರ ಕುಂಕುಮ. ಈಗ ಎಲ್ಲ ಸುಮಂಗಲಿಯರು ಮಾತೆಯನ್ನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮೊದಲು ಮಾಂಗಲ್ಯಕ್ಕೆ ಇಟ್ಕೊಳ್ಳಿ. ಯಾರೇ ಆದ್ರೂ ಸಮೇತ ನಿಮಗೆ ಸೌಮಂಗಲ್ಯತ್ವ ಪಡ್ಕೊಳ್ಳೋದಲ್ಲ, ಮೊದಲು ನಿಮ್ಮ ಮಾಂಗಲ್ಯಕ್ಕೆ ಇಟ್ಕೋಬೇಕು. ಅದು ಭದ್ರವಾಗಿದ್ರೇನೆ ನಿಮ್ಮನ್ನು ಸುಮಂಗಲಿ. ಹಾಗಾಗಿ ಮೊದಲು ಮಾಂಗಲ್ಯಕ್ಕೆ ಇಟ್ಕೊಂಡು ಆನಂತರ ನೀವು ಇಟ್ಕೋಬೇಕು. ಮೊದಲು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ಳಿ, ಆನಂತರ ನೀವು ಕೆನ್ನೆಗೆ ಅರಿಶಿನ, ಹಣೆಗೆ ಕುಂಕುಮ ಇಟ್ಕೊಳ್ಳಿ. ಹೂವು ಇಟ್ಕೊಂಡು ಪಕ್ಷದಲ್ಲಿ ಪರವಾಗಿಲ್ಲ, ಇಟ್ಕೊಂಡೇ ಪಕ್ಷದಲ್ಲಿ ಒಂದು ಹೂವು ಆದ್ರೂ ಇಟ್ಕೊಳ್ಳಿ ತಲೆಯಲ್ಲಿ. ಈಗ ಕೈಗೆ ನೀರು ಹಾಕೊಂಡು ಒರೆಸ್ಕೊಳ್ಳಿ. ಒಂದು ಡ್ರಾಪ್ ಅಷ್ಟು. ನೀವು ಮುಂದೆ ಇರುವಂತಹ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಕೊಳ್ಳಿ. ಇಟ್ಟಿದ್ರೆ ಬೇಡ, ಇಲ್ಲ ಅಂತ ಪಕ್ಷದಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ದೀಪಾರಾಧನೆ ಮಾಡಿ. ನೋಡಿ, ಸೇವಾಕರ್ತರು ಇಲ್ಲಿ ನಿಂತರು ಒಂದು ತಟ್ಟೆ ಇಟ್ಕೊಳ್ಳಿ. ಅವರು ಕಡ್ಡಿ ಎಲ್ಲ ಒಂದು ಕರೆಕ್ಟ್ ಮಾಡ್ಕೊಂಡ್ ಬನ್ನಿ. ಕಡ್ಡಿ ಬಿಸಾಕ್ಬೇಡಿ, ಅವ್ರು ಬರ್ತಾರೆ. ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಪಕ್ಷದಲ್ಲಿ ಪಕ್ಕದ ಅವ್ರ ಹತ್ರ ಇಚ್ಕೊಳ್ಳಿ, ಪರವಾಗಿಲ್ಲ. ಗಂಧದ ಕಡೆ ಈಗಲೇ ಹಚ್ಲಿಕ್ಕೆ ಹೋಗ್ಬೇಡಿ. ಗಂಧದ ಕಡೆ ಈಗಲೇ ಹಚ್ಲಿಕ್ಕೆ ಹೋಗ್ಬೇಡಿ. ದೀಪ ಅಂಟಿಸಿ ಸಾಕು. ಎಲ್ಲರೂ ಹೇಳ್ಕೊಳ್ಳಿ. ಓಂ ದೀಪಂಜ್ಯೋತಿ ಪರಬ್ರಹ್ಮ ದೀಪೇ ಮೃತ್ಯು ವಿನಾಶನಂ ದೀಪೇನ ಸಾಧ್ಯತೆ ಸರ್ವಂ ದಿವ್ಯರ್ಜ್ಯೋತಿ ನಮೋಸ್ತುತೆ. ಮೂಲತೆ ಬ್ರಹ್ಮರೂಪಾಯ ಮಧ್ಯತೋ ಮಹಾವಿಷ್ಣುಃ ಅಂತ್ಯತೋ ರುದ್ರರೂಪಾಯ ದೀಪಜ್ಯೋತಿ ನಮೋಸ್ತುತೆ. ಮೂಲತೋ ಆದಿಶಕ್ತಿ ಮಧ್ಯತೋ ಮಹಾಲಕ್ಷ್ಮಿ ಅಂತ್ಯತೋ ಮಹಾವಾಗ್ದಿ ದೀಪಜ್ಯೋತಿ ನಮೋಸ್ತುತೆ. ಸಾಧ್ಯಂ ತ್ರಿಭಕ್ತಿ ಸಂಯುಕ್ತಂ ಮಣ್ಣಿನ ಯೋಜಿತಂ ಮಯಾ ಗೃಹಾಣ ಮಂಗಳಂ ದೀಪಂ ದೀಪಜ್ಯೋತಿ ನಮೋಸ್ತುತೆ. ಎಲ್ಲರಿಗೂ ಒಂದು ಜಿಜ್ಞಾಸೆ, ಸ್ವಾಮಿ ನಾನು 1 ಬತ್ತಿ ಹಾಕ್ಲಾ, 2 ಬತ್ತಿ ಹಾಕ್ಲಾ, 3 ಬತ್ತಿ ಹಾಕ್ಲಾ, 5 ಬತ್ತಿ ಹಾಕ್ಲಾ, 9 ಬತ್ತಿ ಹಾಕ್ಲಾ? ದೀಪ ದೇವ್ರ ಕಡೆ ಇಡ್ಲಾ, ದೇವ್ರ ಮುಂಭಾಗದಲ್ಲಿ ಇಡ್ಲಾ, ನಾನು ಆ ಎಣ್ಣೆ ಹಾಕ್ಲಾ ಅಥವಾ ಈ ಎಣ್ಣೆ ಹಾಕ್ಲಾ, ಬೆಳ್ಳಿ ದೀಪ ಹಚ್ಚಲಾ, ಇನ್ನೊಂದು ಮಾತ್ರ ಮತ್ತೊಂದು ಮಾಡಿ. ನಿಮ್ಮ ಬೆಳ್ಳಿ ಬಂಗಾರ ಎಲ್ಲ ನೀವು ಸ್ಥಿತಿವಂತರು ಅಂತ ತೋರಿಸ್ಲಿಕ್ಕೆ ದೇವರಿಗೆ, ಹೌದಲ್ವ?
ನೀ ಮಣ್ಣು ದೀಪ ಹಚ್ಚು, ಹಿಟ್ಟು ದೀಪ ಹಚ್ಚು, ಅಥವಾ ಇನ್ನೊಂದತ್ತು ಮತ್ತು ಬಾಳೆಹಣ್ಣು ದೀಪ ಹಚ್ಚು, ಯಾವ ದೀಪ ಆದ್ರೂ ಹಚ್ಚು, ಅದು ಬೇಕಾಗಿರೋದು ದೀಪ, ಅದು ಮನಸ್ಸಲ್ಲಿರಲಿ. ಇನ್ನು ಎರಡನೇದು, ಒಂದು ಬತ್ತಿ ಹಾಕಲ, ಎರಡು ಬತ್ತಿ ಹಾಕಲ, ಮೂರು ಬತ್ತಿ ಹಾಕಲ ಇತ್ಯಾದಿಗಳು. ನಾನು ನಿಮ್ಗೆ ಹೇಳಿದೆ ಈಗ, ಸಾಧ್ಯಂ ತ್ರಿವಕ್ತ ಸಂಯುಕ್ತಂ, ತ್ರಿವಕ್ತಿ ಮೂರು, ಈ ಮೂರನ್ನು ಸಮೇತ ದಿನ ಹಾಕ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ನಮ್ಮ ಎಕನಾಮಿಕಲ್ ಪೊಸಿಷನ್ ನೋಡ್ಬೇಕಲ್ಲ. ಹಾಗಾಗಿ ದಿನ ಆರಾಧನೆಗೆ ಒಂದೊಂದು ಬತ್ತಿ ಹಾಕಿ ಸಾಕು. ಅದನ್ನು ಸಮೇತ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹಚ್ಚಿದ್ರೆ ಸ್ವಾಮಿ ನಾಳೆ ಬೆಳಗ್ಗೆವರೆಗೂ ಹಾಗೆ ಉರಿಯುತ್ತೆ. ಏನ್ ಪ್ರಯೋಜನ ಬಂತು? ನೀವು ಮನೆಯಲ್ಲಿ ಎಲ್ಲ ರೀತಿಯಾದಂತ ಅಮಂಗಲಗಳನ್ನೆಲ್ಲ ಇಟ್ಕೊಂಡು, ಮನಸ್ಸಲ್ಲಿ ಎಲ್ಲ ರೀತಿಯಾದಂತ ಅಮಂಗಲ ಇಟ್ಕೊಂಡು ನಾನು ದೇವತಾರಾಧನೆ ಮಾಡ್ತಾ ಇದೀನಿ, ನಮ್ಮ ಮನೆಯಲ್ಲಿ ಬೆಳಗಾದ ಪೂಜೆಯಲ್ಲಿ ಏನೂ ಮಾಡೋದಿಲ್ಲ, ಮಧ್ಯಾಹ್ನ ಆದ್ರೆ ಬೇಗಡೆ ಹಾಗಿರುವಾಗ, ಅಲ್ಲಿ ಸಾತ್ವಿಕತೆ ಇಲ್ಲದೆ ಇರುವಾಗ ನಿಮ್ಮ ಪೂಜೆಯ ಫಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ನಮ್ಮ ಮನೆಯಲ್ಲಿ ದೇವರ ಮನೆಯಲ್ಲ, ದೇವಸ್ಥಾನದ ಆರಾಧನೆಯನ್ನ ದೇವರು ಸ್ವೀಕಾರ ಮಾಡುತ್ತಾರೆ, ತಿರಸ್ಕಾರ ಮಾಡುತ್ತಾ ಇದ್ದಾರೆ. ದೇವರಲ್ಲಿ ಒಂದು ತಿರಸ್ಕಾರ ಮಾಡಿದ್ರೆ ಮತ್ತೆ ಅದಕ್ಕೋಸ್ಕರನೇ ಮನೆಯಲ್ಲಿ ಅವಲಕ್ಷಣ ಅಂತಂದ್ರೆ ಏನು? ಬೆಳಿಗ್ಗೆ ತಸ್ಸೈ ನಮೋ ನಮಃ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಾಃ ನಮಸ್ತಸ್ಸೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ಇಚ್ಛಾರೂಪೇಣ ಸಂಸ್ಥಾಃ ನಮಸ್ತಸ್ಸೈ 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 ನಮೋ ನಮಃ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪಿಣಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪಿಣಿ ರೇಣುಕಾ ಎಲ್ಲಮ್ಮ ದೇವಿ ಸ್ವರೂಪಿಣಿ ದೇವ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಎಲ್ಲ ಮುಂದೆ ಆರತಿ ಇಟ್ಕೊಳ್ಳಿ.
साध्यन्द्रविग्र संयुक्तं मणिना योहितमय ग्रहाणा मंगल दीपं त्रैलोक्य त्रिपरापः वक्षादीपं प्रयश्यामि देवाय परमात्मने त्राहि मा नरक घोरा दीप्यामि परिमलपत्र पुष्पाणि समर्पयामि रक्षान् धारयामि ಮತ್ತೆ